ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಒಂದು KPCL ಆಸ್ಪಿರೆಂಟ್ಸ್ಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ KPCLinದ ಈಗಾಗಲೇ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಆರಂಭ ಮಾಡಿದ್ದಾರೆ. 7ನೇ ತಾರೀಕಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಂದು ಪ್ರೊಸೆಸ್ನ ಸ್ಟಾರ್ಟ್ ಮಾಡಿದರು KPCL ಅವರು. ಅದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚುವರಿ 2 ಅಭ್ಯರ್ಥಿಗಳ ಒಂದು ಲಿಸ್ಟನ್ನು KPCL ಅವರು ಬಿಡುಗಡೆಗೊಳಿಸಿದ್ದಾರೆ. 30/1/2021 ಈ ಅಧಿಸೂಚನೆ KPCL ವೆಬ್ಸೈಟಲ್ಲಿ ಒಂದು ಅಪ್ಲೋಡ್ ಮಾಡಿದ್ದಾರೆ. ಸೊ ಇಬ್ಬರು ವ್ಯಕ್ತಿಗಳ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮೊದಲನೇದಾಗಿ ಏನಂತ ಹೇಳಿದ್ದಾರೆ ಅಂತೇಳಿ ಒಂದು ಅಧಿಸೂಚನೆಯನ್ನು ನೋಡೋಣ. ಒಂದು ನೇಮಕ AE/JE ಕೆಮಿಕಲ್ ಸೂಪರ್ವೈಸರ್ ನೇಮಕಾತಿಗೆ ಸಂಬಂಧಿಸಿದಂತೆ 27/31 ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸಲಾಗುವುದು ಈ ಹಿಂದೆ ಅಧಿಸೂಚನೆಯಲ್ಲಿ ತಿಳಿಸಲಾಗಿತ್ತು. ಆದರೆ ವಿವಿಧ ಕಾರಣಗಳಿಂದ ಕೆಲವು ಮೆರಿಟ್ನಲ್ಲಿ ಇರುವ ಅಭ್ಯರ್ಥಿಗಳನ್ನು ಕೈಬಿಟ್ಟಿರುವ ಪ್ರಯುಕ್ತ ಈ ಕೆಳಕಂಡ ಅಭ್ಯರ್ಥಿಗಳು ದಿನಾಂಕ 31/1/26 ದಾಖಲೆ ಪರಿಶೀಲನೆಗೆ ಒಂದು ರೇಸ್ಕೋರ್ಸ್ ರಸ್ತೆಯಲ್ಲಿ ಹಾಜರಾಗಲು ಸೂಚಿಸಲಾಗಿದೆ ಅಂತ ಹೇಳಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಅಂದರೆ ನಾಳೆನೇ 31ನೇ ತಾರೀಕಿಗೆ ಅವರು ಬರಬೇಕು. ಇವತ್ತು ಪ್ರಕಟಣೆ ಹೊರಡಿಸಿದ್ದಾರೆ. ಸೊ ಆದ್ದರಿಂದ ಈ 2 ಅಭ್ಯರ್ಥಿಗಳು ಯಾರಪ್ಪ ಅಭ್ಯರ್ಥಿಗಳು ಅಂದರೆ ಕ್ರಮ ಸಂಖ್ಯೆ 1ರಲ್ಲಿ ಅಪ್ಲಿಕೇಶನ್ ಸಂಖ್ಯೆ 711342 ಪ್ರಶಾಂತ್ ಬಿರಾದರ್, ಡೇಟ್ ಆಫ್ ಬರ್ತ್ 9 ಮಾರ್ಚ್ 1995, ಪೋಸ್ಟ್ AE ಸಿವಿಲ್, ಸ್ಕೋರ್ 64.340, non-HK ರೀಜನ್. ಇವರು ಕೂಡ ನಾಳೆ ಹೋಗಬೇಕಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. AE ಸಿವಿಲ್ ಇವರು. ನೆಕ್ಸ್ಟ್ ಕ್ರಮ ಸಂಖ್ಯೆ 2ರಲ್ಲಿ ಅಪ್ಲಿಕೇಶನ್ ನಂಬರ್ 205035, ನೇಮ್ ಸತೀಶ್ KR, ಡೇಟ್ ಆಫ್ ಬರ್ತ್ 30 ಜನವರಿ 1993, AE ಎಲೆಕ್ಟ್ರಿಕಲ್, ಸ್ಕೋರು 35.009. ಇವರು ಹೈದರಾಬಾದ್ ಕರ್ನಾಟಕ ರೀಜನಲ್ಲಿರ್ತಾರೆ. ಉಳಿದಂತೆ ಒಂದು ಹಿಂದಿನ ಅಧಿಸೂಚನೆಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಭಾಳ ಪ್ರಮುಖವಾದಂಥ ಪ್ರಕಟಣೆ ಸ್ನೇಹಿತರೆ ಇದು. ಯಾರೆಲ್ಲ ಇಬ್ಬರು ಒಂದು ಪರೀಕ್ಷಾರ್ಥಿಗಳಿಗೆ ಯಾರಂದರೆ ಪ್ರಶಾಂತ್ ಬಿರಾದರ್ ಸರ್ಗೆ ಮತ್ತು ಸತೀಶ್ KR ಸರ್ ಇವರು ಹೋಗಬೇಕಾಗಿ ಬರುತ್ತದೆ. ಸೊ ಇವರು ಇಬ್ಬರು ಅಸಿಸ್ಟೆಂಟ್ ಇಂಜಿನಿಯರ್ ಒಳ್ಳೆ ಪೋಸ್ಟ್ಗೆ ಸೆಲೆಕ್ಟ್ ಆಗಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸೆಲೆಕ್ಟ್ ಆಗಿದ್ದಾರೆ. ಸೊ ಖಂಡಿತ ಇವರು ಯಾರೆಲ್ಲ ಇವರ ಸ್ನೇಹಿತರಿರ್ತಾರೆ ಈ ವಿಡಿಯೋ ನೋಡ್ತಾ ಇದ್ದಾರೆ, ದಯವಿಟ್ಟು ಅವ್ರಿಗೆ ಒಂದು ವೇಳೆ ಗೊತ್ತಿಲ್ಲದೆ ಪಕ್ಷದಲ್ಲಿ ದಯವಿಟ್ಟು ಮಾಹಿತಿಯನ್ನು ತಿಳಿಸಿ. ಅವ್ರಿಗೆ ಪಾಪ ಅವ್ರಿಗೆ ಅನುಕೂಲ ಆಗುತ್ತೆ. ಒಂದು ವೇಳೆ ಅವ್ರ ಮಾಹಿತಿ ಗೊತ್ತಿರೋ ಒಳ್ಳೆಯದು, ಇಲ್ಲಾಂದರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ. ಅವರ ಒಂದು ಹೆಸರು, ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತು ಎಲ್ಲನೂ ಬಿಟ್ಟಿದ್ದಾರೆ. ಸೊ ಅವ್ರಿಗೆ ಮಾಹಿತಿಯನ್ನು ತಿಳಿಸಿ. ನಾಳೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಾಳೆನೇ ಹಾಜರಾಗಬೇಕು. ಹೆಚ್ಚಿನ ಸಮಯ ಇಲ್ಲ, ಒಂದೇ ದಿವಸ ಇದೆ. ಸೊ ಖಂಡಿತ ತಡ ಮಾಡದೆ ಸ್ನೇಹಿತರೆ ಈ ವ್ಯಕ್ತಿಗಳು ಹೋಗಿ ನಾಳೆ ಹಾಜರಾಗಬೇಕಾಗುತ್ತೆ. ಒಳ್ಳೆಯದಾಗಲಿ ಎಲ್ಲರಿಗೂ. ಸೊ ಖಂಡಿತ ಏನಂದರೆ ಒಂದು ಒಳ್ಳೆ ಅಂತ ತಲುಪ್ತಾ ಇದೆ KPCL ನೋಟಿಫಿಕೇಷನ್ನು. ಸೊ ಖಂಡಿತ ಇನ್ನು KPCL ನೋಡಿದ್ರೆ ಮೆರಿಟ್ ಒಂದು ಕ್ಯಾಟಗರಿ ವೈಸ್ ಆಗಿರ್ಬೋದು, ನೀಟಾಗಿ ಎಲ್ಲ ಪ್ರತಿಯೊಂದನ್ನು ಒಂದು ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ತಾ ಇರೋದ್ರಿಂದ ಎಲ್ಲರೂ ಚೆಕ್ ಮಾಡ್ಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬ ಅಭ್ಯರ್ಥಿಗಳು ಕೂಡ ಎಲ್ಲರಿಗೂ ಒಂದು ಕ್ರಾಸ್ ವೆರಿಫಿಕೇಷನ್ಗೂ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ KPCL ಅವರು. ಸೊ KPCL ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ. ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಮಾಹಿತಿಯನ್ನು ಸಂಬಂಧಪಟ್ಟವ್ರಿಗೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.